ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ತಮಿಳ್ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಅರಿವಾನ್ ಸ್ಟೋರಿನ ನೋಡೋಣ. ಸೊ ಇದೊಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಮೂವಿ ಆಗಿದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕಥೆಯ ಆರಂಭದಲ್ಲಿ ನಮಗೆ ರಾತ್ರಿ ಟೈಮ್ ಅನ್ನ ತೋರಿಸ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಕಾರಲ್ಲಿ ಒಬ್ಬನೇ ಎಲ್ಲಿಗೋ ಹೋಗ್ತಿರ್ತಾನೆ. ಆಗ ಅವನಿಗೆ ಅಚಾನಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅವನು ಟೆನ್ಷನ್ ಅಲ್ಲಿ ತನ್ನ ಕಾರನ್ನ ಸೈಡಿಗೆ ನಿಲ್ಲಿಸ್ತಾನೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ದೇವ ಅನ್ನೋ ವ್ಯಕ್ತಿ ಬರ್ತಾನೆ. ಈತ ಕಾಂಟ್ರಾಕ್ಟ್ ಕಿಲ್ಲರ್ ಆಗಿರ್ತಾನೆ. ಈತ ಕಾರೊಳಗೆ ಹೋಗಿ ಆ ವ್ಯಕ್ತಿನ ಕೊಂದು ಅಲ್ಲಿಂದ ಹೋಗ್ತಿರ್ತಾನೆ. ಇನ್ನು ದೇವ ಅಲ್ಲಿಂದ ಹೋಗ್ತಿದ್ದಾಗ ತನ್ನ ಪಾರ್ಟ್ನರ್ ಪೆರಿಮಾಳ್ಗೆ ಕಾಲ್ ಮಾಡಿ, ನೀನು ಪಾರ್ಟಿಯಿಂದ ದುಡ್ಡಿಸ್ಕೋ, ಯಾಕಂದ್ರೆ ಇಲ್ಲಿ ಕೆಲಸ ಆಯ್ತು ಅಂತ ಹೇಳ್ತಾನೆ. ಅಂದ್ರೆ ದೇವ ಇಲ್ಲಿ ಆ ವ್ಯಕ್ತಿಯನ್ನ ಕೊಲ್ಲೋ ಕಾಂಟ್ರಾಕ್ಟ್ ತಗೊಂಡಿರ್ತಾನೆ. ಅದಕ್ಕೆ ಅವನು ತನ್ನ ಕೆಲಸ ಮುಗಿದ ಮೇಲೆ ಪೇಮೆಂಟ್ ತಗೋತಾನೆ. ಈಗ ನೆಕ್ಸ್ಟ್ ನಲ್ಲಿ ನಮಗೆ ಸೂರ್ಯ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈತ ತನ್ನ ಕಾರಲ್ಲಿ ಬಾಡಿಗೆ ಮನೆಗಾಗಿ ಹುಡುಕ್ತಾ ತಿರುಗಾಡ್ತಿರ್ತಾನೆ. ಅದೇ ಟೈಮಲ್ಲಿ ಸೂರ್ಯ ಇಬ್ಬರು ವ್ಯಕ್ತಿಗಳನ್ನ ನೋಡ್ತಾನೆ. ಇವರು ಒಬ್ಬ ಹುಡುಗಿಯನ್ನ ಎತ್ಕೊಂಡು ಹೋಗ್ತಿರ್ತಾರೆ. ಇದನ್ನ ನೋಡಿ ಸೂರ್ಯಗೆ ಏನೋ ಡೌಟ್ ಬರುತ್ತೆ. ಈಗ ಆ ಇಬ್ಬರು ವ್ಯಕ್ತಿಗಳು ಆ ಹುಡುಗಿನ ಒಂದು ರೂಮ್ ಅಲ್ಲಿ ಕರ್ಕೊಂಡು ಬಂದು ಆಕೆ ಜೊತೆ ಬಲಾತ್ಕಾರ ಮಾಡ್ಬೇಕಂತ ಟ್ರೈ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಅಲ್ಲಿ ಸೂರ್ಯ ಬರ್ತಾನೆ. ಸೂರ್ಯ ಇವರನ್ನ ಹೊಡೆದು ಪೊಲೀಸರಿಗೆ ಹಿಡಿದು ಕೊಡ್ತಾನೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಸೂರ್ಯ ಕೂಡ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಈತ ಟ್ರಾನ್ಸ್ಫರ್ ಆಗಿ ಈ ಊರಿಗೆ ಬಂದಿರ್ತಾನೆ. ಈಗ ಸೂರ್ಯ ಅಲ್ಲಿಂದ ತನ್ನ ಸೀನಿಯರ್ ಆಫೀಸರ್ ಹತ್ರ ಡ್ಯೂಟಿಗೆ ಜಾಯ್ನ್ ಆಗೋಕೆ ಹೋಗ್ತಾನೆ. ಇಲ್ಲಿ ಸೀನಿಯರ್ ಆಫೀಸರ್ ಸೂರ್ಯಗೆ, ನಿನ್ನ ಕೋಪನ ಕಂಟ್ರೋಲ್ ಮಾಡ್ಕೋ, ಏಕೆಂದ್ರೆ ನಿನ್ನ ಅಗ್ರೆಸಿವ್ನೆಸ್ ನಿಂದ ಒಂದ್ಸಲ ಸಸ್ಪೆಂಡ್ ಆಗಿದ್ದೆ. ನೀನು ಇನ್ನೊಂದ್ಸಲ ಸಸ್ಪೆಂಡ್ ಆದ್ರೆ ನಾನು ನಿನ್ನ ಕಾಪಾಡಕ್ಕಾಗಲ್ಲ ಅಂತ ಹೇಳ್ತಾನೆ. ಆಕ್ಚುಲಿ ಸೂರ್ಯ ತುಂಬಾ ಕೋಪದ ವ್ಯಕ್ತಿ ಆಗಿರ್ತಾನೆ. ಈತ ತನ್ನ ಕೋಪನ ಕಂಟ್ರೋಲ್ ಮಾಡ್ಕೋತಿರಲ್ಲ. ಇನ್ನು ಸೂರ್ಯ ಸರೆಂಡರ್ ಆಗೋ ಕ್ರಿಮಿನಲ್ಸ್ ನ ಕೂಡ ಎನ್ಕೌಂಟರ್ ಮಾಡಿ ಸಾಯಿಸ್ತಿರ್ತಾನೆ. ಆದ್ರೆ ಸೂರ್ಯ ಈಗ ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗ್ತಾನೆ. ಈಗ ಸೀನ್ ದೇವ ಕಡೆ ಶಿಫ್ಟ್ ಆಗುತ್ತೆ. ಈತ ತನ್ನ ಪಾರ್ಟ್ನರ್ ಪೆರುಮಾಳ್ನ ಮೀಟ್ ಆಗೋಕೆ ಹೋಗ್ತಾನೆ. ಇಲ್ಲಿ ದೇವ ಪೆರುಮಾಳ್ಗೆ ಇನ್ನೊಂದು ಕೆಲಸಕ್ಕೆ ರೆಡಿ ಆಗು, ಆ ಕೆಲಸ ಮಾಡಿದ್ರೆ ನಮಗೆ 2 ಕೋಟಿ ಹಣ ಸಿಗುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಪೆರುಮಾಳ್ ಶಾಕ್ ಆಗ್ತಾನೆ. ಆತ ದೇವಾಗೆ ಆದಷ್ಟು ಬೇಗ ಆ ಕೆಲಸನ ಮಾಡೋಣ ಅಂತ ಹೇಳ್ತಾನೆ. ಆಗ ದೇವ ಪೆರುಮಾಳ್ಗೆ, ಇವತ್ತು ರಾತ್ರಿ ರೆಡಿ ಆಗು, ನಾವು ಒಂದು ಜಾಗಕ್ಕೆ ಹೋಗ್ಬೇಕು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನಮಗೆ ಅಮಿತ್ ಶಾ ಅನ್ನೋ ಒಬ್ಬ ಜರ್ನಲಿಸ್ಟ್ ನ ತೋರಿಸ್ತಾರೆ. ಈಕೆ ತಂದೆ ಕೂಡ ಜರ್ನಲಿಸ್ಟ್ ಆಗಿರ್ತಾನೆ, ಆದ್ರೆ ಈಗ ರಿಟೈರ್ಡ್ ಆಗಿರ್ತಾನೆ. ಆದ್ರೆ ಅಮಿತ್ ಶಾ ಯಾವಾಗ್ಲೂ ಕೆಲಸ ಮಾಡ್ತಿರ್ತಾಳೆ. ಆಕೆ ತನ್ನ ತಂದೆಯಂತೆ ಒಳ್ಳೆ ಜರ್ನಲಿಸ್ಟ್ ಆಗ್ಬೇಕಂತ ಟ್ರೈ ಮಾಡ್ತಿರ್ತಾಳೆ. ಇನ್ನು ರಾತ್ರಿ ಆದಾಗ ದೇವ ಮತ್ತು ಪೆರುಮಾಳ್ ಒಬ್ಬ ಗನ್ ಡೀಲರ್ ಹತ್ರ ಹೋಗ್ತಾರೆ ಮತ್ತು ಇಲ್ಲಿ ತಮಗೆ ಗನ್ ಕೊಡುವಂತೆ ಕೇಳ್ತಾನೆ. ಆಗ ಡೀಲರ್, ಇವತ್ತು ಸದ್ಯ ಗನ್ ಇಲ್ಲ, ನಾಳೆ ಬೆಳಗ್ಗೆ ಬನ್ನಿ, ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ಆದಾಗ ಸೂರ್ಯಗೆ ಒಂದು ಕಡೆ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಈಗ ಸೂರ್ಯ ತಕ್ಷಣ ಅಲ್ಲಿಗೆ ಹೋಗ್ತಾನೆ. ಈ ಬಾಡಿಯನ್ನ ನೋಡಿದ್ರೆ ಈತನಿಗೆ ಆಕ್ಸಿಡೆಂಟ್ ಆಗಿರೋ ತರ ಅನಿಸ್ತಿರುತ್ತೆ. ಇಲ್ಲಿ ಸೂರ್ಯಗೆ ಆಕ್ಸಿಡೆಂಟ್ ನೋಡಿದ ಒಬ್ಬ ಐ ವಿಟ್ನೆಸ್ ಇದ್ದಾನೆ ಅಂತ ಗೊತ್ತಾಗುತ್ತೆ. ಅದೇ ಟೈಮಲ್ಲಿ ಸೂರ್ಯ ಅಮಿತ್ ಶಾನ ಅಲ್ಲಿ ನೋಡ್ತಾನೆ. ಸೂರ್ಯ ಅಮಿತ್ ಶಾನ ನೋಡಿ ಆಕೆನ ಹೋಗಿ ಮಾತಾಡಿಸ್ತಾನೆ. ಆಕ್ಚುಲಿ ಸೂರ್ಯ ಮತ್ತು ಅಮಿತ್ ಶಾ ಸ್ವಲ್ಪ ದಿನದಲ್ಲಿ ಮದುವೆ ಆಗೋದ್ರಲ್ಲಿರ್ತಾರೆ. ಆದ್ರೆ ಸೂರ್ಯ ಟ್ರಾನ್ಸ್ಫರ್ ಆಗಿ ತಾನು ಈ ಊರಿಗೆ ಬಂದಿದ್ದೀನ ಅಂತ ಅಮಿತ್ ಶಾಗೆ ಹೇಳಿರಲ್ಲ. ಅವನು ಆಕೆಗೆ ಸರ್ಪ್ರೈಸ್ ಕೊಡ್ಬೇಕಂತ ಅನ್ಕೊಂಡಿರ್ತಾನೆ. ಈಗ ಸ್ವಲ್ಪ ಹೊತ್ತು ಇವರು ಮಾತಾಡ್ತಾರೆ. ಅಮಿತ್ ಶಾ ಅವನಿಗೆ, ಅಪ್ಪ ನಿನ್ನ ನೆನೆಸ್ತಿದ್ರು, ನೀನು ಡ್ಯೂಟಿ ಮುಗಿದ್ಮೇಲೆ ಮನೆಗೆ ಬಾ ಅಂತ ಹೇಳ್ತಾಳೆ. ಇನ್ನು ಪೆರುಮಾಳ್ ಮತ್ತು ಆನಂದ್ ಕೂಡ ಒಂದು ಕಡೆ ಹೋಗಿ ಗನ್ನ ತಗೋತಾರೆ. ಇನ್ನು ಸೀನಿಗ ಅಮಿತ್ ಶಾ ಕಡೆ ಶಿಫ್ಟ್ ಆಗುತ್ತೆ. ಅಮಿತ್ ಶಾಗೆ ತನ್ನ ಒಂದು ಯೂಟ್ಯೂಬ್ ಚಾನಲ್ ಇರುತ್ತೆ. ಆಕೆ ತಾನು ಸಾಲ್ವ್ ಮಾಡಿದ ಕೇಸ್ಗಳ ಅಪ್ಡೇಟ್ ಗಳನ್ನ ತನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಹೇಳ್ತಿರ್ತಾಳೆ. ಆದ್ರೆ ಇಲ್ಲಿ ಅದೇ ಟೈಮಲ್ಲಿ ಅಮಿತ್ ಶಾ ತಂದೆ ಬರ್ತಾನೆ. ಆಗ ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಅಮಿತ್ ಶಾ ತಂದೆ ಕೂಡ ಒಂದು ಕೇಸ್ ಮೇಲೆ ಕೆಲಸ ಮಾಡ್ತಿರ್ತಾನೆ. ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ಸೂರ್ಯ ಹತ್ರ ಗಣೇಶ್ ಅನ್ನೋ ವ್ಯಕ್ತಿ ಬರ್ತಾನೆ. ಈತನೇ ಆ ಆಕ್ಸಿಡೆಂಟ್ ನ ನೋಡಿದ ಐ ವಿಟ್ನೆಸ್ ಆಗಿರ್ತಾನೆ. ಈತ ಸೂರ್ಯಗೆ, ಸರ್ ನಾನು ಬೆಳಗ್ಗೆ 6 ಗಂಟೆಗೆ ನನ್ನ ಟ್ರಕ್ ತಗೊಂಡು ಹೋಗ್ತಾ ಇದ್ದೆ. ಆಗ ದಾರಿಯಲ್ಲಿ ಈ ಬೈಕ್ ನಿಂತಿತ್ತು. ಆಗ ಹಿಂದೆಯಿಂದ ಒಂದು ಕಾರ್ ಬಂದು ಈತನನ್ನ ಗುದ್ಕೊಂಡು ಹೋಗ್ಬಿಡ್ತು ಅಂತ ಹೇಳ್ತಾನೆ. ಆಗ ನಾನು ತಕ್ಷಣ ನನ್ನ ಟ್ರಕ್ ನ ನಿಂದಿರಿಸಿ ಅವನ ಹತ್ರ ಹೋದೆ. ಆದ್ರೆ ನಾನು ಆ ಕಾರ್ ನಂಬರ್ನ ನೋಡೋಕ್ಕಾಗಿಲ್ಲ, ಯಾಕಂದ್ರೆ ಆ ಟೈಮಲ್ಲಿ ತುಂಬಾ ಮಳೆ ಆಗ್ತಿತ್ತು. ಅದಕ್ಕೆ ನಾನು ಪೊಲೀಸರಿಗೆ ಮತ್ತು ಆಂಬ್ಯುಲೆನ್ಸ್ಗೆ ಅಲ್ಲಿ ಕರೆದೆ ಅಂತ ಹೇಳ್ತಾನೆ. ಇಲ್ಲಿ ಸೂರ್ಯ ಗಣೇಶ್ ಶರ್ಟ್ ಹರಿದೋಗಿರೋದನ್ನ ನೋಡ್ತಾನೆ. ಅವನು ಗಣೇಶ್ಗೆ, ನಿನ್ನ ಶರ್ಟ್ ಹರಿದೋಗಿದೆಯಲ್ಲ ಅಂತ ಕೇಳ್ತಾನೆ. ಆಗ ಸೂರ್ಯ ಅವನಿಗೆ, ನಾನು ಕೆಲಸದ ಮೇಲಿದ್ದೆ, ಇದು ನನ್ನ ಕೆಲಸದ ಶರ್ಟ್, ನಾನು ನೀವು ಕರೆದಿರಂತ ಹಾಗೆ ಬಂದ್ಬಿಟ್ಟೆ ಅಂತ ಹೇಳ್ತಾನೆ. ಈಗ ಸೂರ್ಯ ಅವನ ಡೀಟೇಲ್ಸ್ ಎಲ್ಲ ತಗೊಂಡು ಅವನನ್ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಈಗ ಸೀನ್ ಮತ್ತೆ ಆನಂದ್ ಮತ್ತು ಪೆರುಮಾಳ್ ಕಡೆ ಶಿಫ್ಟ್ ಆಗುತ್ತೆ. ಇವರು ಒಬ್ಬರನ್ನ ಕೊಲೆ ಮಾಡೋಕೆ ಆ ಗನ್ ತಗೊಂಡು ಹೋಗ್ತಿರ್ತಾರೆ. ಇಲ್ಲಿ ಆನಂದ್ ಪೆರುಮಾಳ್ಗೆ ಗನ್ನಿಂದ ಕೆಲಸ ತುಂಬಾ ಈಸಿ ಆಗುತ್ತೆ, ಇಲ್ಲಾಂದ್ರೆ ನಾವು ಚಾಕು ಇಟ್ಕೊಂಡು ತಿರುಗಬೇಕು. ಇನ್ನು ಮನುಷ್ಯರನ್ನ ನಾವು ಕೊಂದಾಗ ರಕ್ತ ನಮ್ಮ ಮೇಲೆ ಉಳುತ್ತೆ, ಆಗ ಎಲ್ಲ ಜಂಜಾಟ. ಆದ್ರೆ ಗನ್ನಿಂದ ಆ ಕೆಲಸ ಇಲ್ಲ ಅಂತ ಹೇಳ್ತಾನೆ. ಇನ್ನು ಇಲ್ಲಿ ನಮಗೆ ಆನಂದೇ ಯಾವಾಗ್ಲೂ ಕೊಲೆ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ಪೆರುಮಾಳ್ ಅವನಿಗೆ ಸಪೋರ್ಟ್ ಆಗಿ ಇರ್ತಾನೆ. ಆನಂದ್ ಪೆರುಮಾಳ್ಗೆ ಇಲ್ಲಿ ತನ್ನ ಪ್ಲಾನ್ ನ ಹೇಳ್ತಿರ್ತಾನೆ. ಈಗ ಸೀನ್ ಸೂರ್ಯ ಕಡೆ ಶಿಫ್ಟ್ ಆಗುತ್ತೆ. ಸೂರ್ಯ ಡಾಕ್ಟರ್ಗೆ ಕಾಲ್ ಮಾಡಿ ಆ ಆಕ್ಸಿಡೆಂಟ್ ಬಗ್ಗೆ ಕೇಳ್ತಾನೆ. ಆಗ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿ ನಮಗನಿಸಿರೋ ಪ್ರಕಾರ ಅದು ಆಕ್ಸಿಡೆಂಟ್ ಅಂತ ಹೇಳ್ತಾನೆ. ಆದ್ರೆ ಸೂರ್ಯಗೆ ಅದು ಆಕ್ಸಿಡೆಂಟ್ ಅಲ್ಲ, ಮರ್ಡರ್ ಅಂತ ಡೌಟ್ ಇರುತ್ತೆ. ಏಕೆಂದ್ರೆ ಆಕ್ಸಿಡೆಂಟ್ ಆದ್ರೆ ಒಬ್ಬ ವ್ಯಕ್ತಿ ದೂರ ಹೋಗಿ ಬೀಳಬೇಕಾಗಿರುತ್ತೆ. ಆದ್ರೆ ಆ ವ್ಯಕ್ತಿ ತನ್ನ ಬೈಕ್ ಹತ್ರನೇ ಸತ್ತೋಗಿರ್ತಾನೆ. ಇನ್ನು ಅವನಿಗೆ ತನ್ನ ಮೈಯಲ್ಲಿ ಎಲ್ಲಿಯೂ ಗಾಯ ಆಗಿರಲ್ಲ, ಕೇವಲ ಅವನ ತಲೆಗೆ ಗಾಯ ಆಗಿರುತ್ತೆ. ಇದರಿಂದ ಸೂರ್ಯಗೆ ಅದೊಂದು ಮರ್ಡರ್ ಅಂತ ಡೌಟ್ ಇರುತ್ತೆ. ಈಗ ಸೂರ್ಯ ಅಲ್ಲಿಂದ ವಿನಿಶಾ ಮನೆಗೆ ಹೋಗ್ತಾನೆ. ಇಲ್ಲಿ ವಿನಿಶಾ ತಂದೆ ಸೂರ್ಯನ ನೋಡಿ ತುಂಬಾ ಖುಷಿ ಆಗ್ತಾನೆ. ಇಲ್ಲಿ ವಿನಿಶಾ ಮನೆಯಲ್ಲಿ ಯಮುನಾ ಅನ್ನೋ ಒಬ್ಬ ಹುಡುಗಿ ಇರ್ತಾಳೆ. ಆಕ್ಚುಲಿ ಯಮುನಾ ವಿನಿಶಾ ಪಕ್ಕದ ಮನೆ ಹುಡುಗಿ ಆಗಿರ್ತಾಳೆ. ಆಗಾಗ ವಿನಿಶಾನ ಮಾತಾಡ್ಸೋಕೆ ಇಲ್ಲಿ ಬರ್ತಿರ್ತಾಳೆ. ಇನ್ನು ಇವರು ರಾತ್ರಿ ಟೈಮಲ್ಲಿ ಊಟ ಮಾಡ್ತಿದ್ದಾಗ ವಿನಿಶಾ ತಂದೆ ಸೂರ್ಯಗೆ ಆದಷ್ಟು ಬೇಗ ನನ್ನ ಮಗಳನ್ನ ಮದುವೆ ಆಗು ಅಂತ ಹೇಳ್ತಾನೆ. ಆದ್ರೆ ಸೂರ್ಯ ನಾನು ಯಾವಾಗ್ಲೂ ರೆಡಿ ಇದ್ದೀನಿ, ಆದ್ರೆ ವಿನಿಶಾನೇ ಕೇಳ್ತಿಲ್ಲ ಅಂತ ಹೇಳ್ತಾನೆ.
ಆಕ್ಚುಲಿ ವಿನಿಶಾ ತನ್ನ ಕೆರಿಯರ್ ನಲ್ಲಿ ಏನಾದ್ರೂ ಮಾಡ್ಬೇಕಂತ ಇರ್ತಾಳೆ, ಅದಕ್ಕೆ ಆಕೆ ಮದುವೆಯನ್ನ ಲೇಟ್ ಮಾಡ್ತಿರ್ತಾಳೆ. ಇನ್ನೊಂದು ಕಡೆ ರಾತ್ರಿ ಟೈಮಲ್ಲಿ ಪೆರುಮಾಳ್ ತನ್ನ ಕಾರಲ್ಲಿ ಕೂತು ಡ್ರಿಂಕ್ ಮಾಡ್ತಾ ಎಲ್ಲಿಗೋ ಹೋಗ್ತಿರ್ತಾನೆ. ಆಗ ದಾರಿಯಲ್ಲಿ ಇವನಿಗೆ ಒಬ್ಬ ಹುಡುಗಿ ಕಾಣ್ತಾಳೆ. ಇವನು ಆಕೆನ ಹೋಗಿ ಮಾತಾಡಿಸ್ತಾನೆ. ಆಗ ಇವರ ನಡುವೆ ಡೀಲ್ ನಡೆಯುತ್ತೆ. ಈಗ ಡೀಲ್ ಆದ್ಮೇಲೆ ಆ ಮಹಿಳೆ ಪೆರುಮಾಳ್ನ ಕಾಡೊಳಗೆ ಕರ್ಕೊಂಡು ಹೋಗ್ತಾಳೆ. ಇನ್ನು ಮಾರನೇ ದಿನ ಬೆಳಗ್ಗೆ ಆದಾಗ ಸೂರ್ಯಗೆ ಒಂದು ಕಾಲ್ ಬರುತ್ತೆ ಮತ್ತು ಒಂದು ಕಡೆ ಮರ್ಡರ್ ಆಗಿದೆ ಅಂತ ಹೇಳ್ತಾರೆ. ಈಗ ಸೂರ್ಯ ಅಲ್ಲಿಗೆ ಹೋದಾಗ ಇಲ್ಲಿ ಪೆರುಮಾಳ್ ಮರ್ಡರ್ ಆಗಿರುತ್ತೆ. ಪೆರುಮಾಳ್ನ ನಿನ್ನೆ ರಾತ್ರಿ ಯಾರೋ ಸಾಯಿಸಿರ್ತಾರೆ. ಇಲ್ಲಿ ಫಾರೆನ್ಸಿಕ್ ಟೀಮ್ ಅವರು ಬಂದು ತಮ್ಮ ಕೆಲಸನ ಮಾಡ್ತಿರ್ತಾರೆ. ಇಲ್ಲಿ ಸೂರ್ಯ ಸರ್ಚ್ ಮಾಡಿದಾಗ ಅಲ್ಲಿ ಅವನಿಗೆ ತುಂಬಾ ಕಾಂಡಮ್ ಸಿಗುತ್ತೆ. ಇನ್ನು ಸೂರ್ಯಗೆ ಇಲ್ಲಿ ಒಂದು ಬಟ್ಟೆ ಪೀಸ್ ಸಿಗುತ್ತೆ. ಅವನು ಫಾರೆನ್ಸಿಕ್ ಟೀಮ್ ನ ಕರೆದು ಇದನ್ನ ಲ್ಯಾಬ್ಗೆ ಕಳಿಸಿ ಚೆಕ್ ಮಾಡಿಸಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ದೇವ ಪೆರುಮಾಳ್ಗೆ ಕಂಟಿನ್ಯೂ ಆಗಿ ಕಾಲ್ ಮಾಡ್ತಿರ್ತಾನೆ. ಆದ್ರೆ ಅವನ ಮೊಬೈಲ್ ಸ್ವಿಚ್ ಆಫ್ ಬರ್ತಿರುತ್ತೆ. ಯಾಕಂದ್ರೆ ದೇವಾಗೆ ಪೆರುಮಾಳ್ ಡೆತ್ ಆಗಿದೆ ಅಂತ ಗೊತ್ತಾಗಿರಲ್ಲ. ಇನ್ನು ಸೂರ್ಯ ವಾಪಸ್ ತನ್ನ ಸ್ಟೇಷನ್ಗೆ ಬರ್ತಿದ್ದಾಗ ದಾರಿಯಲ್ಲಿ ಅವನಿಗೆ ಗಣೇಶನ್ ಬಗ್ಗೆ ನೆನಪಾಗುತ್ತೆ. ಅವನು ಗಣೇಶನ್ ಶರ್ಟ್ ಕೂಡ ಹರಿದು ಹೋಗಿತ್ತು, ಆ ಬಟ್ಟೆ ಪೀಸ್ ಕೂಡ ಸೇಮ್ ಇದೆ ಅಂತ ಈಗ ಗಣೇಶನ್ ಮನೆಗೆ ಹೋಗ್ತಾನೆ. ಇಲ್ಲಿ ಸೂರ್ಯ ಗಣೇಶನಿಗೆ ನಿನ್ನ ಶರ್ಟ್ ಹರಿದೋಗಿತ್ತಲ್ಲ, ಅದನ್ನ ನನಗೆ ಕೊಡು, ನಾನು ನಿನಗೆ ಹೊಸ ಶರ್ಟ್ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಗಣೇಶನ್ ಸ್ವಲ್ಪ ಭಯಪಡ್ತಾನೆ. ಆಗ ಸೂರ್ಯ ಅದನ್ನ ಅರ್ಥ ಮಾಡ್ಕೊಂಡು ನಿಜ ಹೇಳು, ನೀನು ಅವನನ್ನ ಯಾಕೆ ಕೊಂದೆ ಅಂತ ಕೇಳ್ತಾನೆ. ಆದ್ರೆ ಗಣೇಶನ್ ಸರ್ ನಾನು ಅವನನ್ನ ಯಾಕೆ ಕೊರ್ಲಿ, ನಾನೇ ಪೊಲೀಸರಿಗೆ ಫೋನ್ ಮಾಡಿ ಅಲ್ಲಿ ಕರೆದಿದ್ದೆ ಅಂತ ಹೇಳ್ತಾನೆ. ಆದ್ರೆ ಸೂರ್ಯ ಸ್ವಲ್ಪ ಕೋಪದಲ್ಲಿ ಕೇಳಿದಾಗ ಗಣೇಶನ್ ಅವತ್ ರಾತ್ರಿ ಏನ್ ನಡೀತು ಅಂತ ಹೇಳ್ತಾನೆ. ಸರ್ ನಾನು ಡೈಲಿ ಬೆಳಗ್ಗೆ ಟ್ರಕ್ ತಗೊಂಡು ಅಲ್ಲಿಂದನೇ ಹೋಗ್ತಾ ಇದ್ದೆ. ಅಲ್ಲಿ ಒಬ್ಬ ಮಹಿಳೆ ನಿಂತಿರ್ತಾಳೆ. ಅವತ್ತು ಕೂಡ ನಾನು ಅಲ್ಲಿಗೆ ಹೋದಾಗ ಆ ಮಹಿಳೆ ಒಬ್ಬ ವ್ಯಕ್ತಿ ರೋಡ್ ಮೇಲೆ ಬಿದ್ದಿರೋದನ್ನ ನೋಡಿ ಅವನನ್ನ ಎಬ್ಬಿಸೋಕೆ ಟ್ರೈ ಮಾಡ್ತಿದ್ಲು. ನಾನು ಅಲ್ಲಿಗೆ ಹೋದಾಗ ಆಕೆ ನನ್ನ ನೋಡಿ ಅಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡಿದ್ಲು. ಆದ್ರೆ ನಾನು ಆಕೆನ ತಡೆದು ಏನಾಯ್ತು ಅಂತ ಕೇಳಿದಾಗ ಆಕೆ ಆ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿದ್ಲು. ಆಗ ನಾನು ಆಕೆನ ಎದುರಿಸಿ ಕೇಳಿದಾಗ ಆಕೆ ನನಗೆ 5,000 ರೂಪಾಯಿಗಳನ್ನ ಕೊಟ್ಟು ಸುಮ್ಮನಿರು, ಈ ವಿಷಯನ ಯಾರಿಗೆ ಹೇಳ್ಬೇಡ ಅಂತ ಹೇಳಿದ್ಲು ಅಂತ ಹೇಳ್ತಾನೆ. ಈಗ ಸೂರ್ಯ ಗಣೇಶನ್ಗೆ ನೀನು ಊರ್ ಬಿಟ್ಟು ಎಲ್ಲಿ ಹೋಗ್ಬಾರ್ದು, ನಾನು ಕರೆದಾಗ ಸ್ಟೇಷನ್ಗೆ ಬರ್ಬೇಕಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನು ಸೂರ್ಯ ಅಲ್ಲಿಂದ ತನ್ನ ಸ್ಟೇಷನ್ಗೆ ಬಂದಾಗ ವಿನಿಶಾ ಅವನಿಗೆ ಕಾಲ್ ಮಾಡ್ತಾಳೆ. ಆಕೆ ಸೂರ್ಯಗೆ ನಾನು ಊರಲ್ಲಿಲ್ಲ, ನಾನು ಚೆನ್ನೈಗೆ ಬಂದಿದ್ದೀನಿ, ನನ್ನ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೆ, ನೀನು ಹೋಗಿ ಸ್ವಲ್ಪ ಮನೆಯಲ್ಲಿ ನೋಡು ಅಂತ ಹೇಳ್ತಾಳೆ. ಇನ್ನು ಈಗ ಸೂರ್ಯ ತಕ್ಷಣ ವಿನಿಶಾ ಮನೆಗೆ ಬರ್ತಾನೆ. ಇಲ್ಲಿ ಬಂದು ನೋಡಿದಾಗ ಅಲ್ಲಿ ಯಮುನಾ ಇರ್ತಾಳೆ. ಈಕೆ ವಿನಿಶಾ ತಂದೆನ ಕೇರ್ ಮಾಡ್ತಿರ್ತಾಳೆ. ಸೂರ್ಯ ಯಮುನಾಗೆ ಕೇಳಿದಾಗ ಆಕೆ ನಾನು ಡೈಲಿ ಬರೋ ತರ ಇಲ್ಲಿಗೆ ಬಂದಿದ್ದೆ, ಆಗ ಅಂಕಲ್ ಕೆಳಗೆ ಬಿದ್ದಿದ್ರು, ನಾನು ಅವರನ್ನ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ, ಡಾಕ್ಟರ್ ಅವರನ್ನ ಚೆಕ್ ಮಾಡಿ ಏನಾಗಿಲ್ಲ, ಮೈನರ್ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರು ಅಂತ ಹೇಳ್ತಾಳೆ. ಇನ್ನು ಸೂರ್ಯ ಈಕೆ ಜೊತೆ ಮಾತಾಡ್ತಿದ್ದಾಗ ಇವನಿಗೆ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬರುತ್ತೆ ಮತ್ತು ಅಲ್ಲಿದ್ದ ವ್ಯಕ್ತಿ ಸರ್ ನಾನು ಕೆಲವು ಪ್ರಾಸ್ಟಿಟ್ಯೂಟ್ ನ ಕರ್ಕೊಂಡು ಬಂದಿದ್ದೀನಿ, ನೀವು ತಕ್ಷಣ ಸ್ಟೇಷನ್ಗೆ ಬನ್ನಿ ಅಂತ ಹೇಳ್ತಾನೆ. ಈಗ ಸೂರ್ಯ ಅಲ್ಲಿಂದ ಸೀದಾ ಸ್ಟೇಷನ್ಗೆ ಹೋಗ್ತಾನೆ. ಇನ್ನು ಸೂರ್ಯ ಸ್ಟೇಷನ್ಗೆ ಬಂದಾಗ ಅಲ್ಲಿ ಕೇವಲ 4 ಮಹಿಳೆಯರಿರ್ತಾರೆ. ಇದನ್ನ ನೋಡಿ ಸೂರ್ಯ ತನ್ನ ಕಾನ್ಸ್ಟೇಬಲ್ಗೆ ಕೇವಲ 4 ಮಹಿಳೆಯರನ್ನ ಅಂತ ಕೇಳ್ತಾನೆ. ಆಗ ಕಾನ್ಸ್ಟೇಬಲ್ ಸೂರ್ಯಗೆ ಸರ್ ಇವರು ತಮ್ಮ ಏರಿಯಾಗಳನ್ನ ಡಿವೈಡ್ ಮಾಡ್ಕೊಂಡಿರ್ತಾರೆ, ಆ ಏರಿಯಾದಲ್ಲಿ ಕೆಲಸ ಮಾಡೋರು ಇವರು 4 ಜನ ಮಾತ್ರ ಅಂತ ಹೇಳ್ತಾನೆ. ಇದನ್ನು ಕೇಳಿ ಸೂರ್ಯ ಅವರಿಗೆ ಅವತ್ತು ಆಕ್ಸಿಡೆಂಟ್ ನಡೆದಾಗ ಅಲ್ಲಿ ಯಾರಿದ್ರಿ ಅಂತ ಕೇಳ್ತಾನೆ. ಆದ್ರೆ ಅವರು ಯಾರು, ನಾವು ಅಲ್ಲ ಅಂತ ಹೇಳ್ತಾರೆ. ಇನ್ನು ಈ 4 ಜನರಲ್ಲಿ ಆ ಆಕ್ಸಿಡೆಂಟ್ ಜಾಗದಲ್ಲಿದ್ದ ಆ ರಾಧಾ ಕೂಡ ಇರ್ತಾಳೆ. ಆದ್ರೆ ಆಕೆ ಕೂಡ ಏನು ಹೇಳೋದಿಲ್ಲ. ಇನ್ನು ಈಗ ಸೂರ್ಯ ಗಣೇಶ್ನ ಅಲ್ಲಿ ಕರೀತಾನೆ. ಇಲ್ಲಿ ಗಣೇಶ್ ಬಂದು ರಾಧಾನ ಗುರುತು ಹಚ್ಚಿ ಸೂರ್ಯಗೆ ಸರ್ ಈಕಿನ ಅವತ್ತು ಅಲ್ಲಿ ಇದ್ದಿದ್ದು ಅಂತ ಹೇಳ್ತಾನೆ. ಆಗ ಸೂರ್ಯ ಆಕೆಗೆ ನಿಜ ಹೇಳು, ಅವತ್ತು ನೀನು ಅವನನ್ನ ಯಾಕೆ ಕೊಂದೆ, ನೀನು ಕೇವಲ 1 ಕೊಲೆ ಮಾಡಿಲ್ಲ 2 ಕೊಲೆ ಮಾಡಿದ್ಯಾ ಅಂತ ಹೇಳ್ತಾನೆ. ಆಗ ರಾಧಾ ಇಲ್ಲ ಸರ್ ನಾನು ಯಾರನ್ನ ಕೊಂದಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸೂರ್ಯ ಆಕೆಗೆ ನೀನು ಈಗ ನಿಜ ಹೇಳಿಲ್ಲ ಅಂದ್ರೆ ನಾನು ಗಣೇಶ್ ಸ್ಟೇಟ್ಮೆಂಟ್ ಮೇಲೆ ನಿನ್ನ ಅರೆಸ್ಟ್ ಮಾಡಬಹುದು, ನಿನ್ನ ಆಗ ಯಾರು ಕಾಪಾಡಕ್ಕಾಗಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಾಧಾ ಭಯಪಡ್ತಾಳೆ. ಆಗ ಆಕೆ ಸೂರ್ಯಗೆ ಎಲ್ಲ ನಿಜ ಹೇಳ್ತಾಳೆ. ಸರ್ ಅವತ್ತು ನಾನು ನನ್ನ ಕೆಲಸದ ಮೇಲಿದ್ದಾಗ ಆ ವ್ಯಕ್ತಿ ನನ್ನ ಹತ್ರ ಬಂದಿದ್ದ, ನಾನು ಅವನಿಗೆ 1,000 ರೂಪಾಯಿ ಅಂತ ಹೇಳಿದೆ, ಆದ್ರೆ ಆತ 500 ಅಂತ ಹೇಳಿದ್ದ, ನಾನು ಅದಕ್ಕೆ ಒಪ್ಪಲಿಲ್ಲ. ಆಗ ಅವನು ನನಗೆ ಫೋರ್ಸ್ಫುಲಿ ನನ್ನ ಜೊತೆ ಎಂಜಾಯ್ ಮಾಡ್ಬೇಕು ಅನ್ಕೊಂಡಿದ್ದ. ಆಗ ನಾನು ಅವನಿಂದ ತಪ್ಪಿಸಿಕೊಳ್ಳಕ್ಕೆ ಅವನನ್ನ ದೂಕಿದೆ. ಆಗ ಹಿಂದೆಯಿಂದ ಬಂದು ಒಂದು ಕಾರ್ ಅವನನ್ನ ಗುದ್ದಿ ಹೋಯಿತು. ಅವನು ಕೆಳಗೆ ಬಿದ್ದ. ನಾನು ಅವನು ಮೂರ್ಛೋಗಿದ್ದಾನೆ ಅಂತ ಅವನನ್ನ ಎಬ್ಬಿಸೋಕೆ ಟ್ರೈ ಮಾಡಿದೆ. ಅದೇ ಟೈಮಲ್ಲಿ ಅಲ್ಲಿ ಗಣೇಶ್ ಬಂದಿದ್ದ ಅಂತ ಹೇಳ್ತಾಳೆ. ಆಗ ಸೂರ್ಯ ಹಾಗಾದ್ರೆ ಪೆರುಮಾಳ್ನ ಯಾರು ಕೊಂದ್ರು ಅಂತ ಕೇಳ್ತಾನೆ. ಆಗ ಮಹಿಳೆ ಸರ್ ನಾನು ಪೆರುಮಾಳ್ನ ಕರ್ಕೊಂಡು ಕಾಡೊಳಗೆ ಹೋಗಿದ್ದೆ, ನಾವು ಅಲ್ಲಿ ಕೆಲಸ ಮಾಡ್ತಿದ್ದಾಗ ಹಿಂದೆಯಿಂದ ಒಬ್ಬ ವ್ಯಕ್ತಿ ಬಂದು ಪೆರುಮಾಳ್ ಕುತ್ತಿಗೆಯನ್ನ ಕಡಿದು ಅಲ್ಲಿಂದ ಓಡಿ ಹೋದ. ಅದನ್ನ ನೋಡಿ ನನಗೆ ತುಂಬಾ ಭಯ ಆಯ್ತು, ಯಾಕಂದ್ರೆ ಅವನು ನನ್ನ ಕೊಲ್ತಾನೆ ಅಂತ ನಾನು ಅಲ್ಲಿಂದ ಓಡೋದೆ ಅಂತ ಹೇಳ್ತಾಳೆ. ಆಗ ಸೂರ್ಯ ಆಕೆಗೆ ನೀನು ಅವನನ್ನ ಗುರುತಿಡಿತೀಯಾ ಅಂತ ಕೇಳ್ತಾನೆ. ಆಗ ರಾಧಾ ಹೌದು ಸರ್ ನಾನು ಅವನನ್ನ ಗುರುತಿಡ್ತೀನಿ ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕರೆಂಟ್ ಹೋಗುತ್ತೆ. ಇನ್ನು ಕರೆಂಟ್ ಬಂದಾಗ ರಾಧಾ ಅಲ್ಲಿ ಸತ್ತು ಬಿದ್ದಿರ್ತಾಳೆ. ಇದನ್ನ ನೋಡಿ ಸೂರ್ಯ ಶಾಕ್ ಆಗ್ತಾನೆ, ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರ ಮುಂದೆ ಯಾರು ಅಲ್ಲಿ ಬಂದು ಆಕೆನ ಕೊಂದು ಹೋಗಿರ್ತಾರೆ. ಇನ್ನು ಇದು ಸೂರ್ಯ ಹೈಯರ್ ಆಫೀಸರ್ಗೆ ಗೊತ್ತಾದಾಗ ಆತ ಸೂರ್ಯಗೆ ಕಾಲ್ ಮಾಡಿ ತುಂಬಾ ಬೈತಾನೆ. ಇನ್ನೊಂದು ಕಡೆ ನಮಗೆ ದೇವನ ತೋರಿಸ್ತಾರೆ. ಈತ ಪೆರುಮಾಳ್ಗೆ ಪದೇ ಪದೇ ಕಾಲ್ ಮಾಡ್ತಿರ್ತಾನೆ. ಆದ್ರೆ ಪೆರುಮಾಳ್ ನಂಬರ್ ಮಾತ್ರ ಸ್ವಿಚ್ ಆಫ್ ಬರ್ತಿರುತ್ತೆ. ಇದರಿಂದ ದೇವಾಗೆ ಪೆರುಮಾಳ್ ಎಲ್ಲಿ ಹೋಗಿರ್ಬೋದು ಅಂತ ಅರ್ಥವಾಗಲ್ಲ. ಅವನು ಆತನಿಗೆ ಪರಿಚಯ ಇದ್ದ ಕೆಲವರಿಗೆ ಫೋನ್ ಮಾಡಿ ಪೆರುಮಾಳ್ ಬಗ್ಗೆ ಕೇಳ್ತಾನೆ. ಆಗ ಅವರಿಂದ ದೇವಾಗೆ ಪೆರುಮಾಳ್ ತುಂಬಾ ದಿನಗಳ ಹಿಂದೆ ಸತ್ತೋದ ಅಂತ ಗೊತ್ತಾಗುತ್ತೆ. ಇನ್ನು ಆತನನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಆ ವ್ಯಕ್ತಿ ದೇವಾಗೆ ನೀನು ಕೂಡ ಹುಷಾರಾಗಿರು, ಜಾಸ್ತಿ ಹೊರಗೆ ತಿರುಗಾಡ್ಬೇಡ ಅಂತ ಹೇಳ್ತಾನೆ.
ಇದನ್ನ ಕೇಳಿ ದೇವ ಕೂಡ ಸ್ವಲ್ಪ ಭಯ ಪಡ್ತಾನೆ. ಯಾಕಂದ್ರೆ ಅವನ ಹತ್ರ 2 ಕೋಟಿ ಹಣ ಇರುತ್ತೆ. ಅಂದ್ರೆ ಅವರು ಆ 2 ಕೋಟಿ ಹಣ ಬರೋ ಕೆಲಸನ ಮುಗಿಸಿರ್ತಾರೆ. ಇನ್ನು ಈ ಕಡೆ ಸೂರ್ಯ ತನ್ನ ಸ್ಟಾಫ್ ಮೇಲೆ ಡೌಟ್ ಪಡ್ತಿರ್ತಾನೆ. ಯಾಕಂದ್ರೆ ಪಾಸ್ಟಿಟ್ಯೂಟ್ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಅಂತ ಪೊಲೀಸರಿಗೆ ಬಿಟ್ಟರೆ ಯಾರಿಗೂ ಗೊತ್ತಿರಲ್ಲ. ನಿಮ್ಮಲ್ಲಿ ಯಾರೋ ಇನ್ಫಾರ್ಮೇಶನ್ ನ ಲೀಕ್ ಮಾಡಿದ್ದಾರೆ ಅಂತ ಅವರನ್ನ ಕೇಳ್ತಾನೆ. ಆದ್ರೆ ಅವರು ಇಲ್ಲ ಸರ್, ನಮ್ಮಲ್ಲಿ ಯಾರು ಅಂತ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ಈಗ ಸೀನ್ ವಿನಿಶಾ ಕಡೆ ಶಿಫ್ಟ್ ಆಗುತ್ತೆ. ಈಕೆ ತನ್ನ ಮನೆಗೆ ವಾಪಸ್ ಬಂದಿರ್ತಾಳೆ. ಈಕೆ ಇಲ್ಲಿ ಬಂದಾಗ ತನ್ನ ತಂದೆ ಮಲ್ಕೊಂಡಿರ್ತಾನೆ. ಆಕೆ ಹೋಗಿ ತನ್ನ ತಂದೆನ ಎಬ್ಬಿಸೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಆಕೆ ತಂದೆ ಎದಳಲ್ಲ. ಇಲ್ಲಿ ವಿನಿಶಾಗೆ ತನ್ನ ತಂದೆ ಡೆತ್ ಆಗಿದೆ ಅಂತ ಗೊತ್ತಾಗುತ್ತೆ. ಆಕೆ ತಕ್ಷಣ ಸೂರ್ಯಗೆ ಕಾಲ್ ಮಾಡ್ತಾಳೆ. ಈಗ ಸೂರ್ಯ ಅಲ್ಲಿಗೆ ಬರ್ತಾನೆ. ಇಲ್ಲಿ ವಿನಿಶಾ ತಂದೆ ಡೆತ್ ಆಗಿರೋದನ್ನ ನೋಡಿ ಸೂರ್ಯಗೆ ತುಂಬಾ ಬೇಜಾರಾಗುತ್ತೆ. ಇನ್ನು ವಿನಿಶಾ ತಂದೆ ಅಂತಿಮ ಸಂಸ್ಕಾರ ಮುಗಿದ ಮೇಲೆ ಸೂರ್ಯ ಈಗ ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗ್ತಾನೆ. ಸೂರ್ಯ ಡ್ಯೂಟಿಗೆ ಜಾಯ್ನ್ ಆದಾಗ ಅವನಿಗೆ ಕಾಡಲ್ಲಿ ಒಬ್ಬ ವ್ಯಕ್ತಿಯ ಡೆಡ್ ಬಾಡಿ ಬಿದ್ದಿದೆ ಅಂತ ಗೊತ್ತಾಗುತ್ತೆ. ಈಗ ಅವನು ತಕ್ಷಣ ತನ್ನ ಟೀಮ್ ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಇನ್ನು ಸೂರ್ಯ ಕಾಡೊಳಗೆ ಬಂದಾಗ ಅಲ್ಲಿ ದೇವ ಡೆಡ್ ಬಾಡಿ ಬಿದ್ದಿರುತ್ತೆ. ಅಂದ್ರೆ ದೇವನ್ನು ಯಾರೋ ಕುತ್ತಿಗೆ ಕಡಿದು ಕೊಂದಿರ್ತಾರೆ. ಇದನ್ನ ನೋಡಿ ಸೂರ್ಯಗೆ ಏನು ಅರ್ಥವಾಗಲ್ಲ. ಅವನು ಈ ಊರಿಗೆ ಟ್ರಾನ್ಸ್ಫರ್ ಆಗಿ ಕೇವಲ 1 ವಾರ ಆಗಿರುತ್ತೆ. ಆದ್ರೆ 1 ವಾರದಲ್ಲಿ 3 ಕೊಲೆಗಳು ಇಲ್ಲಿ ನಡೆದಿರುತ್ತೆ. ಇದರಿಂದ ಅವನು ತುಂಬಾ ಪ್ರೆಷರ್ ನಲ್ಲಿರ್ತಾನೆ. ಹೇಗಾದ್ರೂ ಮಾಡಿ ಈ ಕೇಸ್ ನ ಸಾಲ್ವ್ ಮಾಡಬೇಕು ಅಂತ ಅನ್ಕೋತಾನೆ. ಆಗ ಅವನು ಮೊದಲು ಕೊಲೆಯಾಗಿದ್ದ ವ್ಯಕ್ತಿ ಆಕ್ಸಿಡೆಂಟ್ ಆಗಿದೆ. ಆದ್ರೆ ದೇವ ಮತ್ತು ಪೆರುಮಾಳ್ನ ಯಾರು ಕೊಂದಿರಬಹುದು ಅಂತ ಯೋಚನೆ ಮಾಡ್ತಾನೆ. ಏಕೆಂದ್ರೆ ಅವರಿಬ್ಬರನ್ನ ಒಂದೇ ಪ್ಯಾಟರ್ನ್ ನಲ್ಲಿ ಕೊಂದಿರ್ತಾರೆ. ಅದಕ್ಕೆ ಅವನು ತನ್ನ ಕಾನ್ಸ್ಟೇಬಲ್ ನ ಕರೆದು ಇದೇ ಪ್ಯಾಟರ್ನ್ ನಲ್ಲಿ ಬೇರೆ ಸಿಟಿ ಅಥವಾ ಊರುಗಳಲ್ಲಿ ಇಂಥ ಕೊಲೆ ಆಗಿದ್ದಾನೆ ಅಂತ ಸರ್ಚ್ ಮಾಡಿ ಅಂತ ಹೇಳ್ತಾನೆ. ಆಗ ಕಾನ್ಸ್ಟೇಬಲ್ ಇನ್ಫಾರ್ಮೇಶನ್ ತಗೊಂಡು ಸೂರ್ಯ ಹತ್ರ ಬರ್ತಾಳೆ ಮತ್ತು ಆತನಿಗೆ ಸರ್ ಇಂಥದೇ ಸೇಮ್ ಪ್ಯಾಟರ್ನ್ ನಲ್ಲಿ 7 ಡಿಸ್ಟ್ರಿಕ್ಟ್ ನಲ್ಲಿ ಕೊಲೆಗಳು ನಡೆದಿವೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸೂರ್ಯ ಶಾಕ್ ಆಗ್ತಾನೆ. ಈಗ ಸೂರ್ಯ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಗೆ ಹೋಗಿ ಅಲ್ಲಿ ಇಂಥ ಕೇಸ್ ಗಳನ್ನ ಹ್ಯಾಂಡಲ್ ಮಾಡುತ್ತಿದ್ದ ಇನ್ಸ್ಪೆಕ್ಟರ್ ನ ಭೇಟಿ ಆಗ್ತಾನೆ ಮತ್ತು ಅವರಿಗೆ ಆ ಕೇಸ್ ಬಗ್ಗೆ ಡೀಟೇಲ್ಸ್ ಕೇಳ್ತಾನೆ. ಆಗ ಅವರು ಇವನಿಗೆ ಆ ಫೈಲ್ಸ್ ಗಳನ್ನ ಕೊಡ್ತಾರೆ. ಕೆಲವೊಂದು ಸ್ಟೇಟ್ ಗಳಲ್ಲಿ ಆ ಕೇಸ್ ನ ಕ್ಲೋಸ್ ಮಾಡಿರ್ತಾರೆ. ಯಾಕಂದ್ರೆ ಅಲ್ಲಿ ಯಾವುದೇ ಇನ್ಫಾರ್ಮೇಶನ್ ಸಿಕ್ಕಿರಲ್ಲ. ಇನ್ನು ಕೆಲವು ಸ್ಟೇಟ್ ಗಳಲ್ಲಿ ಆ ಕೇಸ್ಗಳು ಇನ್ನೂ ನಡೀತಿರುತ್ತೆ. ಹೀಗಿದ್ದಾಗ ಒಂದು ದಿನ ಸೂರ್ಯ ವಿನಿಶಾನ ಹೋಗಿ ಮೀಟ್ ಆಗ್ತಾನೆ. ಈಗಲೂ ವಿನಿಶಾ ತನ್ನ ತಂದೆಯ ಡೆತ್ ನ ನೆನಪಲ್ಲಿ ಇರ್ತಾಳೆ. ಆಕೆ ಬೇಜಾರಲ್ಲಿರೋದನ್ನ ನೋಡಿ ಸೂರ್ಯ ಆಕೆಗೆ ನೀನು ಒಂದು ಕೆಲಸ ಮಾಡು, ನಿನ್ನ ತಂದೆ ಡೆತ್ ಇಂದ ಹೊರಗೆ ಬರಬೇಕಾದ್ರೆ ನೀನು ನನ್ನ ಕೇಸಲ್ಲಿ ನನಗೆ ಹೆಲ್ಪ್ ಮಾಡು ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿನಿಶಾ ಕೂಡ ಆಯ್ತು ಅಂತ ಅವನಿಗೆ ಹೆಲ್ಪ್ ಮಾಡೋಕೆ ಒಪ್ಕೋತಾಳೆ. ಇನ್ನು 3-4 ದಿನ ಆದ್ಮೇಲೆ ವಿನಿಶಾ ಸೂರ್ಯನ ತನ್ನ ಮನೆಗೆ ಕರೀತಾಳೆ. ಇಲ್ಲಿ ವಿನಿಶಾ ಸೂರ್ಯಗೆ ನಾನು ಒಂದು ಕೇಸ್ ಬಗ್ಗೆ ಸರ್ಚ್ ಮಾಡ್ತಿದ್ದೆ. ಆಗ ನನಗೆ 11 ವರ್ಷಗಳ ಕೆಳಗೆ ನಡೆದ ಒಂದು ಕೊಲೆ ಬಗ್ಗೆ ಗೊತ್ತಾಯ್ತು. ನೀನು ಹೇಳ್ತಿರೋ ಪ್ಯಾಟರ್ನ್ ಅಲ್ಲಿ ಒಬ್ಬ ಹುಡುಗ ತನ್ನ ತಂದೆನ ಕೊಂದಿದ್ದ. ಅದಕ್ಕೆ ಆಗಿದ್ದ ಇನ್ಸ್ಪೆಕ್ಟರ್ ಪಾಂಡ್ಯನ್ ಆತನನ್ನ ಅರೆಸ್ಟ್ ಮಾಡಿ ಜುಮ್ನಾಲ್ ಕಸ್ಟಡಿಗೆ ಕಳಿಸಿದ್ದ. ಇನ್ನು 11 ವರ್ಷ ಹಳೆದು ಅಂತ ನೋಡೋದಾದ್ರೆ ಆ ಹುಡುಗ ಈಗ ದೊಡ್ಡವನಾಗಿರ್ತಾನೆ. ಅವನು ಜೈಲಿಂದ ಬಿಡುಗಡೆಯಾಗಿ ಈ ಕೊಲೆಗಳನ್ನ ಮಾಡ್ತಿರ್ಬೋದು ಅಂತ ಹೇಳ್ತಾಳೆ. ಇನ್ನು ಇದರ ಬಗ್ಗೆ ನಿನಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕಿದ್ರೆ ನೀನು ಹೋಗಿ ಇನ್ಸ್ಪೆಕ್ಟರ್ ಪಾಂಡ್ಯನ ಮೀಟ್ ಆಗು ಅಂತ ಹೇಳ್ತಾಳೆ. ಇನ್ನು ಈಗ ಮಾರನೇ ದಿನ ಸೂರ್ಯ ಹೋಗಿ ಇನ್ಸ್ಪೆಕ್ಟರ್ ಪಾಂಡೆನ ಮೀಟ್ ಆಗ್ತಾನೆ. ಈಗ ಇನ್ಸ್ಪೆಕ್ಟರ್ ಪಾಂಡೆ ರಿಟೈರ್ಡ್ ಆಗಿರ್ತಾನೆ. ಇಲ್ಲಿ ಸೂರ್ಯ ಇನ್ಸ್ಪೆಕ್ಟರ್ ಪಾಂಡೆಗೆ ತನ್ನ ಸ್ಟೇಷನ್ ಅಲ್ಲಿ ನಡೀತಿರೋ ಕೇಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು ಆ ಹುಡುಗನ ಬಗ್ಗೆ ಕೇಳ್ತಾನೆ. ಆಗ ಪಾಂಡ್ಯನ್ ಸೂರ್ಯನಿಗೆ ಆ ಟೈಮಲ್ಲಿ ಆ ಕೇಸ್ ನನಗೆ ತುಂಬಾ ವಿಚಿತ್ರವಾಗಿತ್ತು. ಯಾಕಂದ್ರೆ ನನ್ನ ಕೆರಿಯರ್ ನಲ್ಲಿ ಅಂತ ಕೇಸ್ ಅನ್ನ ನಾನು ನೋಡಿದ್ದಿಲ್ಲ. ಯಾಕಂದ್ರೆ ಆ ಟೈಮಲ್ಲಿ ಆ ಹುಡುಗನ ಏಜ್ ಕೇವಲ 10 ವರ್ಷ ಆಗಿತ್ತು. ಆದ್ರೂ ಅವನು ತುಂಬಾ ದಾರುಣವಾಗಿ ತನ್ನ ತಂದೆ ಕುತ್ತಿಗೆನ ಕೊಡದು ಆತನನ್ನ ಕೊಂದಿದ್ದ. ಅದಕ್ಕೆ ನಾನು ಅವನನ್ನ ಅರೆಸ್ಟ್ ಮಾಡಿ ಜುವೆನೈಲ್ ಜೈಲ್ಗೆ ಹಾಕಿದ್ದೆ ಅಂತ ಹೇಳ್ತಾನೆ. ಆಗ ಸೂರ್ಯ ಪಾಂಡ್ಯನ್ಗೆ ಅಷ್ಟಕ್ಕೂ ಅವನು ಕೊಲೆ ಮಾಡಿದ್ದಕ್ಕೆ ಮೋಟಿವ್ ಏನಾಗಿತ್ತು ಅಂತ ಕೇಳ್ತಾನೆ. ಅದಕ್ಕೆ ಪಾಂಡ್ಯನ್ ಅವನ ಮೋಟಿವ್ ಏನಂತ ನಮಗೆ ಗೊತ್ತಾಗಿಲ್ಲ. ಯಾಕಂದ್ರೆ ಅವನು ಅವತ್ತು ಮಾತೇ ಆಡ್ಲಿಲ್ಲ. ನನಗನಿಸೋ ಮಟ್ಟಿಗೆ ಅವನಿಗೆ ಅವನ ತಂದೆ ಅಂದ್ರೆ ಸ್ವಲ್ಪನೂ ಆಗ್ತಿದ್ದಿಲ್ಲ. ಅವನ ಮೇಲೆ ಅವನಿಗೆ ತುಂಬಾ ಕೋಪ ಇತ್ತು. ಅದಕ್ಕೆ ಅವನು ತನ್ನ ತಂದೆನ ಕೊಂದಿದ್ದ ಅಂತ ಹೇಳ್ತಾನೆ. ಇನ್ನು ಅವನಿಗೆ ಒಬ್ಬ ಅಕ್ಕ ಕೂಡ ಇದ್ಲು. ಆಕೆ ಹೆಸರು ಗಂಗಾ. ಇವನನ್ನ ನಾವು ಜೈಲಿಗೆ ಹಾಕಿದ ಮೇಲೆ ಆಕೆ ಅಕ್ಕನ ಅನಾಥಾಶ್ರಮಕ್ಕೆ ಕಳಿಸಿದ್ವಿ ಅಂತ ಹೇಳ್ತಾನೆ. ಇನ್ನು ಈಗ ಸೂರ್ಯ ಅಲ್ಲಿಂದ ಜುವೆನೈಲ್ ಕಸ್ಟಡಿಗೆ ಹೋಗ್ತಾನೆ. ಇಲ್ಲಿ ಬಂದು ಆ ಹುಡುಗನ ಬಗ್ಗೆ ಕೇಳ್ತಾನೆ. ಇಲ್ಲಿ ಸೂರ್ಯಗೆ ಆ ಹುಡುಗನ ಹೆಸರು ಧನುಷ್ ಅಂತ ಗೊತ್ತಾಗುತ್ತೆ. ಇಲ್ಲಿ ಸೂರ್ಯ ವಾರ್ಡನ್ಗೆ ಧನುಷ್ ಬಗ್ಗೆ ಕೇಳ್ತಾನೆ. ಆಗ ವಾರ್ಡನ್ ಸೂರ್ಯಗೆ ಸರ್ ಅವನು ಇಲ್ಲೇ ಇದ್ದ, ಆದ್ರೆ ಈಗ ಅವನ ಶಿಕ್ಷೆ ಕಂಪ್ಲೀಟ್ ಆಗಿ ಅವನು ಇಲ್ಲಿಂದ ಬಿಟ್ಟು ಹೋಗಿದ್ದಾನೆ. ಆದ್ರೆ ಆ ಹುಡುಗ ಇಲ್ಲಿದ್ದಾಗ ಅವನು ತನ್ನ ತಂದೆನ ಕೊಂದಿಲ್ಲ ಅಂತ ನನಗೆ ಡೌಟ್ ಇತ್ತು ಅಂತ ಹೇಳ್ತಾನೆ. ಈಗ ಸೂರ್ಯ ಅಲ್ಲಿಂದ ಒಂದು ಅನಾಥಾಶ್ರಮಕ್ಕೆ ಹೋಗ್ತಾನೆ ಮತ್ತು ಅಲ್ಲಿದ್ದ ವಾರ್ಡನ್ಗೆ ಗಂಗಾ ಬಗ್ಗೆ ಕೇಳ್ತಾನೆ. ಆಗ ಆಕೆ ಸೂರ್ಯಗೆ ಹೌದು ಸರ್, ಗಂಗಾ ಇಲ್ಲೇ ಇದ್ಲು ಅಂತ ಹೇಳ್ತಾಳೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಆಕ್ಚುಲಿ ಗಂಗಾ ಮತ್ತು ಧನುಷ್ ತಾಯಿ ಸತ್ತೋಗಿರ್ತಾಳೆ. ಆಗಿಂದ ಧನುಷ್ ತಂದೆ ಡೈಲಿ ಕುಡಿದು ಬಂದು ಇವರನ್ನ ಹೊಡಿತಿರ್ತಾನೆ ಮತ್ತು ಈತ ಗಂಗಾ ಜೊತೆ ಅತ್ಯಾಚಾರ ಮಾಡ್ತಿರ್ತಾನೆ. ಇದರಿಂದ ಗಂಗಾಗೆ ತುಂಬಾ ನೋವಾಗ್ತಿರುತ್ತೆ. ಹೀಗಿದ್ದಾಗ ಒಂದು ದಿನ ಗಂಗಾ ತಂದೆ ಆಕೆಗೋಸ್ಕರ ಹೊಸ ಬಟ್ಟೆನ ತಗೊಂಡು ಬರ್ತಾನೆ. ಈತ ಗಂಗಾಗೆ ಈ ಬಟ್ಟೆಗಳನ್ನ ಹಾಕು ಅಂತ ಹೇಳ್ತಾನೆ. ಆದ್ರೆ ಗಂಗಾ ಬೇಡ ಅಂತ ಹೇಳ್ತಾಳೆ. ಆದ್ರೂ ಆತ ಕೇಳದೆ ಆಕೆಗೆ ಫೋರ್ಸ್ ಮಾಡಿ ಆ ಬಟ್ಟೆನ ಹಾಕಿಸ್ತಾನೆ. ಇನ್ನು ಗಂಗಾ ಆ ಬಟ್ಟೆನ ಹಾಕೊಂಡು ರೆಡಿ ಆದಾಗ ಆಕೆ ತಂದೆ ಆಕೆ ಹತ್ರ ಒಬ್ಬ ಹುಡುಗನನ್ನ ಕಳಿಸ್ತಾನೆ. ಅಂದರೆ ಗಂಗಾ ತಂದೆ ತನ್ನ ಮಗಳ ಜೊತೆನೆ ಪ್ರಾಸ್ಟಿಟ್ಯೂಟ್ ಕೆಲಸ ಮಾಡಿಸ್ತಿರ್ತಾನೆ. ಇದರಿಂದ ಗಂಗಾಗೆ ತುಂಬಾ ಬೇಜಾರಾಗುತ್ತೆ. ಆಕೆ ಒಂದು ದಿನ ಕೋಪದಲ್ಲಿ ತನ್ನ ತಂದೆ ಕುಡಿದು ಮಲ್ಕೊಂಡಿದ್ದಾಗ ಒಂದು ರಾಡ್ ತಗೊಂಡು ಅವನನ್ನ ಹೊಡೆದು ಸಾಯಿಸಿಬಿಡ್ತಾಳೆ. ಆದ್ರೆ ಇದು ಪೊಲೀಸರಿಗೆ ಗೊತ್ತಾಗಲ್ಲ. ಈಗ ಗಂಗಾ ಆಶ್ರಮಕ್ಕೆ ಬಂದಾಗ ಆ ವಾರ್ಡನ್ ಮುಂದೆ ಎಲ್ಲ ಹೇಳಿ ಹತ್ತಿರ್ತಾಳೆ. ಈಗ ಸೂರ್ಯ ವಾರ್ಡನ್ಗೆ ಆ ಹುಡುಗಿಯ ಅಡ್ರೆಸ್ ಅಥವಾ ಫೋನ್ ನಂಬರ್ ಇದೆನಾ ಅಂತ ಕೇಳ್ತಾನೆ. ಆಗ ವಾರ್ಡನ್ ಸರ್ ಆಕೆ ಹೆಸರು ಗಂಗಾ ಅಲ್ಲ ಯಮುನಾ ಅಂತ ಹೇಳ್ತಾಳೆ. ಇನ್ನು ವಾರ್ಡನ್ ಹತ್ರ ಯಮುನಾ ಫೋಟೋ ಇರುತ್ತೆ. ಅದನ್ನ ಆಕೆ ಸೂರ್ಯಗೆ ತೋರಿಸ್ತಾಳೆ. ಆ ಫೋಟೋ ನೋಡಿ ಸೂರ್ಯ ಶಾಕ್ ಆಗ್ತಾನೆ. ಏಕೆಂದ್ರೆ ಈ ಯಮುನಾ ಬೇರೆ ಯಾರು ಅಲ್ಲ, ವಿನಿಶಾ ಮನೆ ಪಕ್ಕದಲ್ಲಿದ್ದ ಅದೇ ಯಮುನಾ ಆಗಿರ್ತಾಳೆ.
ಅಂದ್ರೆ ಇಲ್ಲಿ ಧನುಷ್ ಮತ್ತು ಯಮುನಾ ಸೇರಿ ಆ ಕೊಲೆಗಳನ್ನ ಮಾಡ್ತಿರ್ತಾರೆ. ಈಗ ಸೂರ್ಯ ತಕ್ಷಣ ವಿನಿಶಾಗೆ ಕಾಲ್ ಮಾಡಿ ಯಾರೇ ಬಂದರೂ ಬಾಗ್ಲನ್ನ ತೆಗಿಬೇಡ, ನಾನು ಬರುವವರೆಗೂ ಡೋರ್ ಲಾಕ್ ಮಾಡು, ಯಮುನನ ಒಳಗೆ ಕರ್ಕೋಬೇಡ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿನಿಶಾಗೆ ಏನೂ ಅರ್ಥ ಆಗಲ್ಲ. ಆಕೆ ಡೋರ್ನ ಕ್ಲೋಸ್ ಮಾಡ್ಬೇಕಂತ ಹೋಗ್ತಾಳೆ. ಅದೇ ಟೈಮಲ್ಲಿ ಅಲ್ಲಿ ಯಮುನಾ ಮತ್ತು ಆಕೆ ತಮ್ಮ ಧನುಷ್ ಬರ್ತಾನೆ. ಇಲ್ಲಿ ಯಮುನಾ ವಿನಿಶಾಗೆ ನನ್ನ ತಮ್ಮ ಬಂದಿದ್ದಾನೆ, ಅವನನ್ನ ನಿನಗೆ ಪರಿಚಯ ಮಾಡಿಸೋಕೆ ಕರ್ಕೊಂಡು ಬಂದೆ ಅಂತ ಹೇಳ್ತಾಳೆ. ಆಕ್ಚುಲಿ ಅವತ್ತು ವಿನಿಶಾ ತಂದೆಗೆ ಹಾರ್ಟ್ ಅಟ್ಯಾಕ್ ಆದಾಗ ಸೂರ್ಯ ವಿನಿಶಾ ಮನೆಗೆ ಹೋಗಿರ್ತಾನೆ. ಆಗ ಅಲ್ಲಿ ಯಮುನಾ ಕೂಡ ಇರ್ತಾಳೆ. ಇಲ್ಲಿ ಸೂರ್ಯ ಯಮುನಾ ಮುಂದೆ ತನ್ನ ಕಾನ್ಸ್ಟೇಬಲ್ ಜೊತೆ ಮಾತಾಡಿರ್ತಾನೆ ಮತ್ತು ಆತ ಫೋನ್ ನಲ್ಲಿ ಇನ್ನು ಎಲ್ಲಾ ಪ್ರಾಸ್ಟಿಟ್ಯೂಟ್ ಸ್ಟೇಷನ್ಗೆ ಬಂದ್ರ ಅಂತ ಕೇಳಿರ್ತಾನೆ. ಇದು ಅಲ್ಲೇ ಇದ್ದ ಯಮುನಾ ಕೇಳ್ಬಿಡ್ತಾಳೆ. ಆಗ ಆಕೆ ತಾವು ಸಿಗಾಕೋತೀವಂತ ಧನುಷ್ನ ಅಲ್ಲಿಗೆ ಕಳಿಸ್ತಾಳೆ ಮತ್ತು ಆ ಮಹಿಳೆಯನ್ನ ಕೊಲಿಸಿರ್ತಾಳೆ. ಈಗ ಸೂರ್ಯ ತನ್ನ ಒಬ್ಬ ಕಾನ್ಸ್ಟೇಬಲ್ಗೆ ಕಾಲ್ ಮಾಡಿ ನೀನು ತಕ್ಷಣ ವಿನಿಶಾ ಮನೆಗೆ ಹೋಗು, ಆಕೆಗೆ ಏನು ಹೇಳ್ಬೇಡ, ಸುಮ್ಮನೆ ಅಲ್ಲಿ ಕೂತಿರು ಅಂತ ಹೇಳ್ತಾನೆ. ಇನ್ನು ಈ ಕಡೆ ಮನೆಯಲ್ಲಿ ವಿನಿಶಾ, ದಿನೇಶ್ ಮತ್ತು ಯಮುನಾ ಕೂತಿರ್ತಾರೆ. ವಿನಿಶಾಗೆ ಆಲ್ರೆಡಿ ಇವರ ಬಗ್ಗೆ ಗೊತ್ತಾಗಿರುತ್ತೆ, ಅದಕ್ಕೆ ಆಕೆ ತುಂಬಾ ಭಯ ಪಡ್ತಿರ್ತಾಳೆ. ಆಕೆ ಯಾವಾಗ ಸೂರ್ಯ ಬರ್ತಾನೆ ಅಂತ ಅವನಿಗಾಗಿ ಕಾಯ್ತಿರ್ತಾಳೆ. ಅದೇ ಟೈಮಲ್ಲಿ ಆಕೆ ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಎದ್ದು ಹೋಗ್ತಾಳೆ. ವಿನಿಶಾ ಅಲ್ಲಿಂದ ಎದ್ದು ಹೋದಾಗ ಸೂರ್ಯ ವಿನಿಶಾ ನಂಬರ್ಗೆ ಕಾಲ್ ಮಾಡ್ತಾನೆ. ಆಗ ದಿನೇಶ್ ಕಾಲ್ ರಿಸೀವ್ ಮಾಡ್ತಾನೆ. ಸೂರ್ಯ ಆ ಕಡೆ ಯಾರಿದ್ದಾರೆ ಅಂತ ನೋಡದೆ ಡೈರೆಕ್ಟ್ ಆಗಿ ಆಕೆಗೆ ನೀನು ಚಿಂತೆ ಮಾಡಬೇಡ, ಒಬ್ಬ ಕಾನ್ಸ್ಟೇಬಲ್ ನ ಮನೆಗೆ ಕಳಿಸಿದ್ದೀನಿ, ಅವನು ಬೇಗ ಬಂದ್ಬಿಡ್ತಾನೆ, ಅಲ್ಲಿವರೆಗೆ ಯಮುನನ ಮನೆಯೊಳಗೆ ಕರ್ಕೋಬೇಡ ಅಂತ ಹೇಳ್ತಾನೆ. ಇದನ್ನು ಕೇಳಿ ಯಮುನಾಗೆ ಸೂರ್ಯಗೆ ತನ್ನ ಬಗ್ಗೆ ಗೊತ್ತಾಗಿದೆ ಅಂತ ಅರ್ಥವಾಗುತ್ತೆ. ಈಗ ಅವರು ವಿನಿಶಾನ ಕೊಲ್ಬೇಕಂತ ಪ್ಲಾನ್ ಮಾಡ್ತಾರೆ. ಈಗ ಅವರು ವಿನಿಶಾ ಹತ್ರ ಹೋಗಿ ಆಕೆನ ಹೊಡೆದು ಮೂರ್ಛೆ ಹೋಗುವಂತೆ ಮಾಡ್ತಾರೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಕಾನ್ಸ್ಟೇಬಲ್ ಕೂಡ ಬರ್ತಾನೆ. ಇವರು ಕಾನ್ಸ್ಟೇಬಲ್ ಮೇಲೆ ಕೂಡ ಅಟ್ಯಾಕ್ ಮಾಡ್ತಾರೆ. ದಿನೇಶ್ ಕಾನ್ಸ್ಟೇಬಲ್ ಜೊತೆ ಫೈಟ್ ಮಾಡ್ತಿದ್ದಾಗ ಹಿಂದೆಯಿಂದ ಯಮುನಾ ಬಂದು ಅವನನ್ನ ಸ್ಟ್ಯಾಪ್ ಮಾಡ್ತಾಳೆ. ಇದರಿಂದ ಆತ ಕೂಡ ಮೂರ್ಛೆ ಹೋಗ್ತಾನೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ಸೂರ್ಯ ಬರ್ತಾನೆ. ಈಗ ದಿನೇಶ್ ಮತ್ತು ಸೂರ್ಯ ಫೈಟ್ ಮಾಡ್ತಾರೆ. ಯಮುನಾ ದಿನೇಶ್ನ ಕಾಪಾಡೋಕೆ ಹೋಗಿ ಸೂರ್ಯಗೆ ಚುಚ್ಚಕ್ಕೆ ಹೋಗ್ತಿರ್ತಾಳೆ. ಅದೇ ಟೈಮಲ್ಲಿ ಸೂರ್ಯ ಅಲ್ಲಿಂದ ಸರಿದು ಬಿಡ್ತಾನೆ. ಈಗ ಯಮುನಾ ಕೈಯಲ್ಲಿದ್ದ ರಾಡ್ ಹೋಗಿ ದಿನೇಶ್ಗೆ ಚುಚ್ಕೊಳ್ಳುತ್ತೆ. ಅವನು ಅಲ್ಲೇ ಸತ್ತೋಗ್ತಾನೆ. ಈಗ ಸೂರ್ಯ ಯಮುನನ ಸ್ಟೇಷನ್ಗೆ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡ್ತಾನೆ. ಆಗ ಯಮುನಾ ಅವನಿಗೆ ನಾನು ಏನಂತ ಹೇಳಿ, ನನ್ನ ತಂದೆನೇ ನನ್ನ ಜೊತೆ ಅತ್ಯಾಚಾರ ಮಾಡ್ತಿದ್ದ, ಆಗಿಂದ ಇಲ್ಲಿವರೆಗೆ ನನಗೆ ಸರಿಯಾಗಿ ನಿದ್ದೆ ಕೂಡ ಬರಲ್ಲ, ನಾನು ಮಲ್ಕೊಂಡಾಗ ನನ್ನ ಜೊತೆ ಯಾರಾದ್ರೂ ಅತ್ಯಾಚಾರ ಮಾಡ್ತಿರೋ ತರ ಅನಿಸ್ತಿರುತ್ತೆ, ಆಗಿಂದ ನಾನು ಮತ್ತು ನನ್ನ ತಮ್ಮ ಯಾರೆಲ್ಲ ಹುಡುಗಿಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೋ ಅವರನ್ನೆಲ್ಲ ಕೊಲ್ಲೋಕೆ ಪ್ಲಾನ್ ಮಾಡಿದ್ವಿ, ಇಲ್ಲಿಗೆ ಬಂದಾಗಿಂದ ನಾವು ಟೋಟಲ್ ಆಗಿ 5 ಜನರನ್ನ ಕೊಂದಿದ್ದೀವಿ ಅಂತ ಹೇಳ್ತಾಳೆ. ಇಲ್ಲಿ ಯಮುನಾ ಇನ್ನೊಂದು ಶಾಕಿಂಗ್ ವಿಷಯ ಹೇಳ್ತಾಳೆ. ಆಕ್ಚುಲಿ ವಿನಿಶಾ ತಂದೆನ ಕೂಡ ಯಮುನಾನೇ ಕೊಂದಿರ್ತಾಳೆ. ಏಕೆಂದ್ರೆ ವಿನಿಶಾ ತಂದೆ ಈ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾನೆ. ಅವನು ತುಂಬಾ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿರ್ತಾನೆ. ಇದರಿಂದ ತಾವು ಸಿಕ್ಕಾಕೋತೀವಿ ಅಂತ ಗೊತ್ತಾಗಿ ಯಮುನಾ ಅವನನ್ನ ಸಹ ಕೊಂದಿರ್ತಾಳೆ. ಇನ್ನು ಮೂವಿ ಕೊನೆಯಲ್ಲಿ ಇನ್ನೊಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ದೇವನ ಯಮುನಾ ಕೊಂದಿರಲ್ಲ. ದೇವನ ಅವನು ಇದ್ದ ಹೋಟೆಲ್ ನಲ್ಲಿದ್ದ ಒಬ್ಬ ಬಾಯ್ ಅವನನ್ನ ಕೊಂದಿರ್ತಾನೆ. ಯಾಕಂದ್ರೆ ಅವನಿಗೆ ದೇವ ಹತ್ರ 2 ಕೋಟಿ ಹಣ ಇದೆ ಅಂತ ಗೊತ್ತಾಗಿರುತ್ತೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.